ಓ ಮಲ್ಲಮ್ಮ ಪುರ್ಸೊತ್ತಾಗಿದ್ದಾಳ್ ಕಣ್ರೆ, ಬನ್ರೆ. ಇದೇನ್ರೆ ಎಲ್ರು ಒಟ್ಟಾಗಿ ಗುಂಪು ಕಟ್ಕೊಂಡೆ ಬಂದ್ಬಿಟ್ಟಿದಿರಲ್ಲ, ಏನ್ ಸಮಾಚಾರ? ಇನ್ನೇನ್ ಮತ್ತೆ, ನಿನ್ ಮಗನ್ ಮದ್ವೆಗಂತೂ ನಮ್ಮನ್ ಕರೀಲಿಲ್ಲ. ನಿನ್ ಸೊಸೆನಾದ್ರೂ ಒಂದ್ಸಲ ಕಣ್ ತುಂಬಾ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ವಿ. ಅದಕ್ಕೇನು, ಧಾರಾಳವಾಗಿ ನೋಡಿ. ಸುಮಾ, ಸುಮತಿ. ಏನಮ್ಮ? ಸುಮಾ, ನಿನ್ ಅತ್ತಿಗೆನ ಒಂದ್ಸಲ ಬಾ ಅಂತ ಹೇಳಮ್ಮ, ಇವರೆಲ್ಲ ನೋಡ್ಬೇಕಂತೆ. ಸರಿಯಮ್ಮ. ಹುಡುಗಿ ಏನ್ ಪುಣ್ಯ ಮಾಡಿದ್ಲು ಮಲ್ಲಮ್ಮನ್ ಸೊಸೆ ಆಗೋದಿಕ್ಕೆ. ಸೊಸೆ ಚೆನ್ನಾಗಿದ್ದಾಳ ಮಲ್ಲಮ್ಮ? ಅಮ್ಮ ಅದಕ್ಕೆ ಬಂದ್ರ. ಆಗೋ ಅವಳೇ ಬಂದ್ಲು, ಈ ಮನೆ ಮಹಾಲಕ್ಷ್ಮಿ. ನೋಡ್ರಮ್ಮ. ನಮಸ್ಕಾರ. ನಮಸ್ಕಾರ. ಹುಡುಗಿ ಕರ್ಪೂರದ ಬೊಂಬೆ ಆಗಿದ್ದಾಳೆ. ನಿನ್ ಹೆಸರೇನಮ್ಮ? ರೇಖಾ. ಇನ್ನು ಬರೀ ರೇಖಾ ಯಾಕಮ್ಮ? ಮಲ್ಲಮ್ಮನ್ ಸೊಸೆ ಆಗಿದೆಯಲ್ಲ, ಭಾಗ್ಯ ರೇಖಾ ಅಂತ ನಿನ್ ಹೆಸರು ಬದಲಾಯಿಸ್ಕೋ. ಯಾರ್ದಮ್ಮ ಕಾಗ್ದ? ಅಣ್ಣಂಗ್ ಬಂದಿದೆಮ್ಮ. ಏನ್ ವಿಷಯ ಅಂತ ಓದಿ ಹೇಳಮ್ಮ ರೇಖಾ. ಅತ್ತೆ, ನಿಮ್ ಮಗನ್ ಕೆಲ್ಸ ಸಿಕ್ಕಿದೆ. ನಾಳೆ ಟ್ರೈನಿಂಗ್ ಹೋಗ್ಬೇಕಂತೆ. ಹೌದಾ? ಒಳ್ಳೆ ಮುತ್ನಂತ ಮಾತು ಹೇಳಿದೆ ತಾಯಿ. ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಮೊದ್ಲು ಹೋಗಿ ನಿನ್ ಗಂಡನಿಗೆ ವಿಷಯ ತಿಳಿಸು. ಸರಿಯುತ್ತೆ. ಏನ್ ಬಲ್ಲಮ್ಮ, ನಿನ್ ಸೊಸೆ ವರದಕ್ಷಿಣೆ ಎಷ್ಟ್ ತಂದಿದ್ದಾಳೆ? ಆವತ್ತೇ ಹೇಳಿಲ್ವಾ 15 ಲಕ್ಷದ ಮೇಲೇನೆ ಅಂತ. 20 ಲಕ್ಷ ಗಂಟು ಕಟ್ಕೊಂಡ್ ಬಂದಿರ್ಬೋದು. ಏನ್ ಮಲ್ಲಮ್ಮ, 20-25? ಹೋಗ್ಲಿ ಬಿಡ್ರೆ, ಯಾಕೆ ಎದಕ್ತೀರಾ? ಮಲ್ಲಮ್ಮನಿಗೆ ಹೇಳಕ್ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಡೀರ ಹೋಗೋಣ. ಮನೆ ಹಳಿರ, ನೀವಿಲ್ಲಿ ಯಾಕೆ ಬಂದ್ರಿ ಅಂತ ನಂಗೆ ಗೊತ್ತು ಕಣ್ರೆ. ಸೊಸೆ ತರೋ ವರದಕ್ಷಿಣೆ ವಿಷಯದಲ್ಲಿ ಮಲ್ಲಮ್ಮ ಹೊಡೆತ ತಿನ್ಲು ಅಂತ ಹೀಯಾಳಿಸೋದಾರೆ. ಹುಚ್ಚು ಮೂದೇವಿಗಳ, ಏಟಿಗೆ ಎದುರೇಟ್ ಹಾಕ್ತೀನಿ ಹೊರತು ಏಟ್ ತಿನ್ನೋದು ಈ ಮಹಡಿ ಮನೆ ಮಲ್ಲಮ್ಮನ ಜಾತಕದಲ್ಲೇ ಬರೆದಿಲ್ಲ ಕಣ್ರೆ. ನೋಡ್ತಾ ಇರಿ.